ಪಂಚಮಸಾಲಿ 2ಗೆ ಮೀಸಲಾತಿ ಹೋರಾಟ ಶಿವಮೊಗ್ಗಕ್ಕೆ ಶಿಫ್ಟ್ ಆಗ್ತಾ ಇದೆ. ಮಲೆನಾಡು ಶಿವಮೊಗ್ಗದಲ್ಲಿ ಮೀಸಲಾತಿ ಹೋರಾಟಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಫೆಬ್ರವರಿ 14ರಂದು ಶಿವಮೊಗ್ಗದಲ್ಲಿ ಮೀಸಲಾತಿ ಹೋರಾಟಕ್ಕೆ ತಯಾರಿಯನ್ನ ನಡೆಸಲಾಗಿದೆ. ಜಯ ಮೃತ್ಯುಂಜಯ ಶ್ರೀ ಮತ್ತು ಶಾಸಕ ಯತ್ನಾಳ್ ಅವರ ನೇತೃತ್ವದಲ್ಲಿ ಈ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಈಗಾಗಲೇ ಶಿವಮೊಗ್ಗದಲ್ಲಿ ಬೀಡು ಬಿಟ್ಟಿರುವಂತಹ ಜಯ ಮೃತ್ಯುಂಜಯ ಸ್ವಾಮೀಜಿ ಶಿವಮೊಗ್ಗದಲ್ಲಿ ತಾಲೂಕುವಾರು ಸಭೆ ನಡೆಸಿ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಲೋಕಸಭಾ ಚುನಾವಣೆ ಒಳಗೆ 2ಗೆ ಮೀಸಲಾತಿ ಘೋಷಿಸುವಂತೆ ಆಗ್ರಹಿಸಲಾಗಿದೆ. ನೋಡಿ, ಲೋಕಸಭಾ ಚುನಾವಣೆ ಒಳಗಡೆನೆ 2ಗೆ ಮೀಸಲಾತಿ ಘೋಷಿಸಬೇಕು ಅಂತ ಪಟ್ಟು ಹಿಡಿಯಲಾಗಿದೆ. ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನ ಹೋರಾಟವನ್ನ ಮಾಡುವುದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಇದೇ ಫೆಬ್ರವರಿ 14ಕ್ಕೆ ಹೆದ್ದಾರಿಯನ್ನ ತಡೆದು ತಮ್ಮ ಅಸಮಾಧಾನವನ್ನ ಹೊರಹಾಕಲಿದ್ದಾರೆ. ಅದಕ್ಕೆ ಅಂತ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜಯ ಮೃತ್ಯುಂಜಯ ಶ್ರೀಗಳು ಮತ್ತು ಯತ್ನಾಳ್ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೆಯಲಿದೆ. ಅದಕ್ಕೆ ಅಂತ ರೂಪುರೇಷೆಯನ್ನ ತಯಾರಿ ಮಾಡಿಕೊಳ್ಳಲಾಗಿದೆ. ನಾವು ಕೇಳ್ತಾ ಇರೋದು ಏನು, ಅದನ್ನು ನಮಗೆ ಕೊಡಬೇಕು ಲೋಕಸಭಾ ಚುನಾವಣೆ ಒಳಗೆ ಅನ್ನುವಂಥದ್ದು ಇವರ ಆಗ್ರಹ. 2ಗೆ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ, ಅದನ್ನು ಘೋಷಿಸಬೇಕು ಅಂತ ಪಟ್ಟು ಹಿಡಿಯಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ ಸರ್ಕಾರಕ್ಕೆ ತಲೆನೋವಾಗುತ್ತಾ, ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಎರಡು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಬಹಳ ದೊಡ್ಡ ಹೋರಾಟ, 3 ವರ್ಷಗಳ ಹೋರಾಟ, ನಿರಂತರ ಹೋರಾಟ ಈ ದೇಶದ ಇತಿಹಾಸದಲ್ಲಿ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ನಿರಂತರವಾಗಿ ಒಂದು ದಿನ, ಒಂದು ಗಂಟೆ, ಒಂದು ನಿಮಿಷ, ಒಂದು ಸೆಕೆಂಡ್ ಸಹ ವಿಶ್ರಾಂತಿ ಮಾಡಲಾರ್ದೇ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಿದ್ವಿ. ಅವತ್ತು ಕೂಡಲ ಸಂಗಮದಿಂದ ಬಹಳ ದೊಡ್ಡ ಪಾದಯಾತ್ರೆ ಮೂಲಕವಾಗಿ 10 ಲಕ್ಷ ಜನರ ಶಕ್ತಿ ಪ್ರದರ್ಶನವನ್ನು ಬೆಂಗಳೂರಲ್ಲಿ ಮಾಡಿದಾಗ ಅವತ್ತಿನ ಮುಖ್ಯಮಂತ್ರಿಗಳಿದ್ದಂಥ ಯಡಿಯೂರಪ್ಪನವರು ಅವತ್ತಿನ ನಮ್ಮ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಶಿಫಾರಸು ಮಾಡಿದ್ರು, ಈ ಸಮಾಜಕ್ಕೆ ಬೇಕಾಗಿರೋ ವರದಿಯನ್ನು ಕೊಡಲಿ ಅಂತ. ಅದಾದ ನಂತರದಲ್ಲಿ ಬೊಮ್ಮಾಯಿ ಸರ್ಕಾರ ಅವರು ಮಧ್ಯಂತರ ವರದಿಯನ್ನು ಸ್ವೀಕಾರ ಮಾಡಿ ಕೊನೆಯ ಗಳಿಗೆಯಲ್ಲಿ ಏನು ಬೆಂಗಳೂರಲ್ಲಿ, ಬೆಳಗಾವಿಯಲ್ಲಿ 20 ಲಕ್ಷ ಜನರು ಕೂಡಿ ಹೋರಾಟ ಮಾಡಿದಾಗ ಕೊನೆಯ ಗಳಿಗೆಯಲ್ಲಿ ಅದು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮಧ್ಯಸ್ಥಿತಿಯಲ್ಲಿ ನಮಗೊಂದು ಮೀಸಲಾತಿಯನ್ನು ಕೊಟ್ಟರು. ಪಂಚಮಸಾಲಿ ಒಳಗೊಂಡಂತೆ ಎಲ್ಲ ಲಿಂಗಾಯತನ್ನು ಸೇರಿಸ್ಕೊಂಡು ನಾವು ಕೇಳಿದ್ರು 2A ಕೇಳಿದ್ವಿ. ಅವರು ನಮಗೆ 2D ಅಂತ ಹೊಸ ಗ್ರೂಪನ್ನು ನಿರ್ಮಾಣ ಮಾಡಿ ಮೀಸಲಾತಿಯನ್ನು ಕೊಟ್ಟರು. ಪ್ರಧಾನಮಂತ್ರಿಗಳು ಈ ಸಮಾಜಕ್ಕೆ ಹೋರಾಟ ಮನಗೊಂಡು ಇಷ್ಟೊಂದು ವಿಸ್ತಾರ ಕೊಟ್ಟಿಲ್ಲ ಅಂತೇಳಿ ನಾವು ಕೊನೆಯ ಗಳಿಗೆಯಲ್ಲಿ ಅದನ್ನು ಸ್ವೀಕಾರ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿಯವರು ಆ ಆದೇಶ ಪತ್ರವನ್ನು, ಗೆಜೆಟ್ ನೋಟಿಫಿಕೇಶನ್ ನಮ್ಮ ಕೈಲಿ ಕೊಟ್ಟು ಕೆಲವೇ ನಿಮಿಷಗಳಲ್ಲಿ ನೀತಿ ಸಂಹಿತೆ ಬಂತು. ನಂತರದಲ್ಲಿ ಚುನಾವಣೆ ಆಯಿತು. ನಂತರದಲ್ಲಿ ಸರ್ಕಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರದಾಳ್. ಇದೀಗ ಪಂಚಮಸಾಲಿ ಪೀಠದಿಂದ ಬೃಹತ್ ಹೋರಾಟಕ್ಕೆ ಮುಂದಾಗಲಾಗಿದೆ. ಫೆಬ್ರವರಿ 14ಕ್ಕೆ ಯಾವ ರೀತಿಯಾದಂಥ ಹೋರಾಟ ನಡೀತೆ, ರೂಪುರೇಷೆಗಳಿಗೆ ಏನು ಸಿದ್ಧತೆ ಆಗಿದೆ? ಹೌದು ನೀತಿ, ಪ್ರಮುಖವಾಗಿ ಕಳೆದ ಕೆಲವು ವರ್ಷಗಳಿಂದಲೂ ಕೂಡ ರಾಜ್ಯದ ಹಲವು ಸಮುದಾಯಗಳು, ಕುರುಬ ಇರ್ಬೋದು, ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯ ಇರ್ಬೋದು, ಎಲ್ಲರೂ ಕೂಡ ಮೀಸಲಾತಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕಳೆದ ಸರ್ಕಾರ 2D ಮತ್ತೆ ಪ್ರತ್ಯೇಕವಾದ ಒಂದು ಸ್ಲಾಟ್ ಅನ್ನ ಮಾಡುವ ಮೂಲಕ ಒಂದಷ್ಟು ಸಮಾಧಾನ ಪಡಿಸೋ ಕೆಲಸವನ್ನ ಮಾಡಿತ್ತು. ಆದ್ರೂ ಕೂಡ ಅದಕ್ಕೆ ತೃಪ್ತಿ ಪಡೆದಂತ ಅದರಲ್ಲೂ ಕೂಡ ಪಂಚಮಸಾಲಿ ಸಮುದಾಯ ನಿರಂತರವಾಗಿ ಹೋರಾಟವನ್ನ ಕಳೆದ ಕೆಲವು ತಿಂಗಳುಗಳಿಂದ ಕೂಡ ಮುಂದುವರೆಸಿರುವಂತದ್ದು. ಪ್ರಮುಖವಾಗಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನ ಕಳೆದ ಕೆಲವು ತಿಂಗಳಿಂದ ಕೂಡ ಮಾಡ್ತಾ ಇದ್ರು. ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಕೂಡ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರುಗಳು ಜೊತೆಗೆ ಸಮುದಾಯದ ಶಾಸಕರುಗಳು ಮನವೊಲಿಕೆ ಮಾಡಿದ ಕಾರಣಕ್ಕಾಗಿ ಹೋರಾಟವನ್ನ ಕೈಬಿಡೋ ಕೆಲಸವನ್ನ ಮಾಡಿದ್ರು. ಜೊತೆಗೆ ಪ್ರಮುಖವಾಗಿ ಸಿಎಂ ಕೂಡ ಆ ಒಂದು ಸಂದರ್ಭದಲ್ಲಿ ಈ ಒಂದು ಅಧಿವೇಶನ ಮುಗಿದ ನಂತರದಲ್ಲಿ ಕಾನೂನು ತಜ್ಞರ ಸಲಹೆಯನ್ನ ಪಡೆದು ತ್ವರಿತವಾಗಿ ನಾವು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಈಗಾಗಲೇ ಅಧಿವೇಶನ ಮುಗಿದು ಮತ್ತೆ ಅಧಿವೇಶನ ಪ್ರಾರಂಭ ಆಗುವಂತ ಸಮಯ ಬಂದ್ರು ಕೂಡ ಸರ್ಕಾರ ಯಾವುದೇ ರೀತಿಯಲ್ಲಿ ಸ್ಪಂದನೆಯನ್ನ ಮಾಡಿಲ್ಲ ಅಂತೇಳಿ ಮತ್ತೆ ಹೋರಾಟವನ್ನ ಕೂಡ ಮಾಡ್ತಿರೋದು. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಹಾವೇರಿಯಲ್ಲೂ ಕೂಡ ಒಂದು ಹೋರಾಟವನ್ನ ಮಾಡಲಾಗಿತ್ತು. ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಅದರಲ್ಲೂ ಕೂಡ ರಸ್ತೆಯಲ್ಲಿ ಇಷ್ಟಲಿಂಗ ಪೂಜೆಯನ್ನ ಮಾಡುವ ಮೂಲಕ ಹೋರಾಟವನ್ನ ಪಂಚಮಸಾಲಿ ಸಮುದಾಯದವರು ಮಾಡಿದ್ರು. ಇದೀಗ ಶಿವಮೊಗ್ಗದಲ್ಲೂ ಕೂಡ ಅದೇ ಮಾದರಿಯ ಹೋರಾಟವನ್ನ ಫೆಬ್ರವರಿ 14ರಂದು ಶಿವಮೊಗ್ಗದ ಯುವಕ ವೃತ್ತದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡ್ಲಿಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ನಮ್ಮ ಬೇಡಿಕೆ 2A ಮೀಸಲಾತಿಯನ್ನು ತ್ವರಿತವಾಗಿ, ಅದರಲ್ಲೂ ಕೂಡ ಪ್ರಮುಖ ಸಮುದಾಯಗಳು ಬರ್ತಾರೆ, ಗೌಡ, ಮಲೆಗೌಡ, ಲಿಂಗಾಯತ ಯಾರಿದ್ದಾರೆ ಅವರಿಗೆ ಈ ಒಂದು ಮೀಸಲಾತಿಯನ್ನು ಕೊಡಬೇಕನ್ನೋ ಹೋರಾಟದ ಮೂಲಕ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು ನೀತಿ. ಓಕೆ, ಧನ್ಯವಾದ ನವೀನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.